ಅಮ್ಮ ಯಾಕಮ್ಮ ಏನಾಯ್ತು? ಯಾಕೆ ಯಾರು ಸರಿಯಾಗಿ ಮಾತಾಡದೆ ಬಂದ್ಬಿಟ್ರೆ? ಮಾತಾಡು ವಿಕ್ರಾಂತ್. ನೀನು ಈ ಥರ ಸೈಲೆಂಟ್ ಆಗಿದ್ರೆ ಏನು ಅರ್ಥ ಆಗೋದಿಲ್ಲ ವಿಕ್ರಾಂತ್. ಯು ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ವೇದಾಂತ್ ಮನೆಗೆ ಬಾ, ಅಲ್ಲೇ ಎಲ್ಲ ಮಾತಾಡೋಣ. ನಡಿ. ಚಿಕ್ಕಪ್ಪ ಏನಾದರೂ ಹೇಳ್ಬೋದಾ? ಏನಾಯ್ತು? ಯಾಕೆಲ್ಲ ಟೆನ್ಷನಲ್ಲಿದ್ದೀರಾ? ವೇದಾಂತ್ ಅದು ಅರೆ ಇವನ ಹತ್ರ ಯಾರು ಮಾತಾಡಬೇಕು ಅವ್ರು ಮಾತಾಡಿದ್ರೇ ಸರಿ. ಯಾಕೆ ಚಿಕ್ಕಪ್ಪ ಏನಾಯಿತು? ಏನಾದರೂ ಹಣಕಾಸಿನ ತೊಂದರೆನಾ? ಇದೇ ವಿಷಯಕ್ಕೆ ಟೆನ್ಷನ್ ಅನ್ನೋದಾದರೆ ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ಮದುವೆ ಹಾಗಾಗಬೇಕು, ನಿಶ್ಚಿತಾರ್ಥ ಹೀಗೆ ನಡಿಬೇಕು ಅಂತ ಹೇಳಿದ್ರು ಯೋಚನೆ ಮಾಡಬೇಡಿ. ವಿಕ್ರಾಂತ್ ಮತ್ತು ಆರತಿ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅದೇನಿದ್ರು ನಾವು ನೋಡ್ಕೋತೀವಿ. ಡೋಂಟ್ ವರಿ. ಈಗೇನು ಹಾಳಾಗೋಗಿದೆಯೋ ಅದನ್ನು ನೀನು ಮೊದಲು ನೋಡ್ಕೊಳಪ್ಪ. ಹಣದ ವಿಚಾರನ ನಾವು ಹೇಗೋ ನೋಡ್ಕೋತೀವಿ. ಹಣದ ವಿಚಾರದಲ್ಲಿ ಇಲ್ಲದೆ ಇರೋರಿಗಿಂತ ಇದ್ದವ್ರಿಗೆ ಚಿಂತೆ ಜಾಸ್ತಿ. ಅಂಕಲ್ ಇವೇನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ನಮಗೆಲ್ಲ ಅರ್ಥ ಆಗಿದೆಯಪ್ಪ. ಇಷ್ಟು ದಿನ ನಾವು ಕತ್ಲಲ್ಲಿದ್ವಿ, ಇವತ್ತು ನಿಜವಾದ ಬೆಳಕು ಏನು ಅಂತ ನೋಡಿದ್ವಿ. ಅದು ಇಷ್ಟು ಬೇಗ ಆಗಿದ್ದೇ ಒಳ್ಳೇದಾಯಿತು. ಬರೀ ನಡೀರಿ. ಅತ್ತೆ, ನಾನು ನಿಮ್ಮ ಹತ್ರ ಸಭಾಷ್ ಹೇಳ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆರ್ತಿ ಮನೆಯವರು ವಿಚಾರ ಗೊತ್ತಾಗ್ತಿದ್ದಾಗೆ ನಡ್ಗೋಗಿರ್ತಾರತ್ತೆ. ವೇದಾಂತ್ ಮದುವೆ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು, ನಿಮಗೂ ಕೂಡ. ಅದಕ್ಕೆ ಎರಡು ಫ್ಯಾಮಿಲಿ ಒಂದ್ ಮಾಡಕ್ ಮಾಡಿರೋ ಪ್ಲಾನ್ನ ನಾನು ಬಂದು ಹಾಳು ಮಾಡಿದ್ದು. ಶಟ್ ಅಪ್ ಸಾರಿಕಾ. ನಾನೇ ಬ್ರಿಲಿಯಂಟ್ ಅಂತ ತಿಳ್ಕೊಂಡಿರೋ ಫ್ರೆಂಡ್ಗಿಂತ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋ ಎನಿಮೇನೆ ಬೆಟರ್. ಯಾಕತ್ತೆ, ಏನಾಯ್ತು? ಮಾತಾಡಬೇಡ ಅಂದೆ. ಮದುವೆನ ಹೇಗೆ ನಿಲ್ಲಿಸ್ಬೇಕು ಅಂತ ನನಗೆ ಗೊತ್ತು. ಅಣ್ಣನ ಅದನ್ನು ಮಾಡ್ತೀನಿ. ಹೀಗೆ ಮಧ್ಯೆ ಬಂದು ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡಿದ್ರೆ ಈ ಸುಹಾಸಿನಿ ಸುಮ್ಮನೆ ಇರಲ್ಲ. ಅತ್ತೆ ಆಕ್ಚುಲಿ ಈ ವಿಚಾರ ವಿಕ್ಕಿ ಕಡೆಯಿಂದನೇ ಸ್ಪ್ರೆಡ್ ಆಗಬೇಕಿತ್ತು. ಈ ಕಂಡೀಷನ್ ನಂದು ಅಂತ ಯಾರಿಗೂ ಗೊತ್ತಾಗಬಾರ್ದಾಗಿತ್ತು. ಎಲ್ಲ ಹಾಳು ಮಾಡಿಬಿಟ್ಲ. ಇಡಿಯಟ್. ಬಟ್ ಇದನ್ನು ನಾನೇ ಸರಿ ಮಾಡ್ತೀನಿ. ಆ ಸುಹಾಸಿನಿ ಅದ್ಯಾಕೆ ಹಿಂಗೆ ಆಡ್ತಾಳೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಯಾವತ್ತೂ ಇಂಥ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡವನೇ ಅಲ್ಲ. ಆದರೆ ಇವತ್ತು ಯಾಕೋ ತುಂಬ ಹಿಂಸೆ ಆಗ್ತಾ ಇದೆ. ಸ್ವಭಾವ ಗೊತ್ತಿರೋದೇ ಅಲ್ವಾ, ಬಿಡಿ. ಆದರೆ ಇದು ಸ್ವಭಾವದ ಪ್ರಶ್ನೆ ಅಲ್ಲ, ಇನ್ನೊಬ್ಬರು ಸಹನೆ ಪರೀಕ್ಷೆ ಮಾಡೋ ಹಠದ್ದು. ಅಲ್ಲ, ತಾನಾಗೆ ಬಂದು ಆಟೋದವನಿಗೆ 2,000 ಕೊಡೋ ಅಂಥ ಅವಶ್ಯಕತೆ ಏನಿತ್ತು? ಇದೆಲ್ಲ ತನ್ನ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋ ಆಸೆ ತಾನೇ. ಆ ಅರ್ಚಕರು ಅಷ್ಟೇ,
ಅವ್ರು ಶ್ರೀಮಂತಿಕೆಗೆ ಸೋತ್ ಹೋದವ್ರ ಥರ ಆಡ್ತಾಯಿದ್ರು. ಇವರೆಲ್ಲ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ? ಇನ್ನೇನಿರತ್ರಿ, ನಾವು ಬಡವರು, ಅವರು ದುಡ್ಡಿರೋರು ಅಂತ. ಅದು ನಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಪ್ರೀ. ನಾವೇ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವ, ಅಥವಾ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವ? ಓದ್ಕೊಂಡಿದ್ದಾರೆ, ಸ್ಟೇಟಸ್ ಇದೆ, ಆದರೆ ತಲೆಯಲ್ಲಿ ಏನೂ ಇಲ್ವಲ್ಲ ಇವ್ರಿಗೆ. ಒಂದು ತಿಳುವಳಿಕೆನೂ ಬೇಡವಾ ಇವ್ರಿಗೆ? ತುಂಬ ಚೀಪಾಗಿ ನಡ್ಕೋತಾರೆ. ಅಪ್ಪ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೊಸ ಸಂಬಂಧ ಬೆಳೆಸ್ತಾ ಇದ್ದೀವಿ. ಅವ್ರು ಹೇಗೆ ಅಂತ ನಮಗೆ ಮೊದಲೇ ಗೊತ್ತು. ಹಾಗಿರುವಾಗ ಇಂಥ ಸಿಚುವೇಶನ್ಗಳೆಲ್ಲ ಬರುತ್ತಲ್ವಾ, ಅದಕ್ಕೆಲ್ಲ ನಾನು ಹೊಂದ್ಕೊಳ್ಳೋಕ್ಕಾಗುತ್ತಾ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರಮ್ಮ. ಈ ವಿಷಯ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದರಿಂದ ಅವರಂತೂ ಬದಲಾಗೋಲ್ಲ. ಬದಲಾಗೋಕ್ಕೂ ಮೊದಲು ತಾವು ಸರಿ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕಲ್ಲ. ಅಷ್ಟಕ್ಕೂ ನನಗೆ ಇದು ಯಾವುದ್ರ ಬಗ್ಗೆನೂ ಟೆನ್ಷನ್ ಇಲ್ಲ. ನನಗೆ ಬೇರೆ ವಿಷಯಕ್ಕೆ ಇರೋದು ಟೆನ್ಷನ್. ಯಾವ ವಿಚಾರ ರೀ? ವೇದಾಂತನ ಮದುವೆ ಆಗದೆ ವಿಕ್ರಾಂತನ ಮದುವೆ ಮಾಡೋಲ್ಲ ಅಂತ ಹೇಳ್ಬಿಟ್ರಲ್ಲ, ನಮ್ಮ ಆರ್ತಿ ಮದುವೆ ಕಥೆ ಏನು? ಆರ್ತಿ ಮದುವೆ ಮುರಿದು ಹೋಗಿದೆ ಅಂತ ಎಲ್ಲ ಕಡೆ ಸುದ್ದಿ ಆಗಿದೆ. ಹಾಗಿರುವಾಗ ಇವಳು ಮುಂದಿನ ಭವಿಷ್ಯದ ಗತಿ? ಟೆನ್ಷನ್ ಮಾಡ್ಕೋಬೇಡ್ರಿ, ದೇವರು ಎಲ್ಲದಕ್ಕೂ ಒಂದು ದಾರಿ ತೋರಿಸ್ತಾನೆ. ಆದರೆ ಅದಕ್ಕೆ ನಮ್ಮ ಪ್ರಯತ್ನನೂ ಇರಬೇಕಲ್ಲ ಪರಿ. ಆರ್ತಿ, ನಾಳೆ ವಿಕ್ರಾಂತನ ಮನೆಗೆ ಬರೋದಕ್ಕೆ ಹೇಳು. ನಾನು ಅವನ ಜೊತೆ ಮಾತಾಡಬೇಕು.